ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಸೋನು ರಘು. ಏನಿದು ಇಷ್ಟು ದಿನ ವೀಡಿಯೋನೇ ಹಾಕಿಲ್ಲ, ಈಗ ಹಾಕಿದ್ದಾರೆ. ಆದರೆ ಈ ರೀತಿ ಎಲ್ಲೋ ಹೋಗ್ತಾರೆ ವೀಡಿಯೋ ಹಾಕಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಹೌದು, ಫುಲ್ ವೀಡಿಯೋ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಮಾಡಿರಲಿಲ್ಲ. ಇನ್ಮೇಲೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಇದು ನಮ್ಮ ಅಮ್ಮನ ಮನೆ ದೇವ್ರಿಗೆ ಹೋಗ್ತಿದ್ವಿ, ಸೋಮೇಶ್ವರ ಅಂತ. ಅವಾಗ ಮಾಡಿದ ವೀಡಿಯೋ. ಯಾಕೆ ಈಗ ಅಂತಿದ್ರೆ, ಈಗ ಹೋಗಿದ್ದಲ್ಲ, ಆಗಲೇ 1 ವೀಕ್ ಮೇಲಾಯಿತು. ಬಟ್ ನಾನು ಈಗ ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇನೆ. ಯಾಕಂದರೆ ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು, ಚಿಕ್ಕ ಮಗನಿಗೆ. ಅವನಿಗೆ ಮುಡಿ ಕೊಟ್ಟಿರಲಿಲ್ಲ, ಅಲ್ಲಿ ಕೊಡಬೇಕಾಗಿತ್ತು. ಯಾಕಂದರೆ ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದರು. ಅದರಿಂದ ಅವ್ರು ಬಂದಮೇಲೆ ಕೊಡೋಣ ಅಂದ್ಬಿಟ್ಟು, ಅವ್ರು ಬಂದಮೇಲೆ ನೆಕ್ಸ್ಟು ಸೋಮವಾರ ಯಾವಾಗ ಸಿಕ್ತು ಆವಾಗಲೇ ಹೋಗಿದ್ವಿ. ಹೋದಾಗ ಫುಲ್ಲು ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಮಾಡಿಸಿದ ದಿನವೇ ಇನ್ನೊಬ್ಬರು ಪೂಜೆ ಮಾಡಿಸ್ತಾಯಿದ್ರು. ಅದರಿಂದ ಅಡುಗೆನೂ ಮಾಡಿಸ್ತಾಯಿದ್ರು. ಅಡುಗೆ ಮಾಡಿಸ್ತಿದ್ದರಿಂದ ಪ್ರಸಾದನೂ ಸಿಕ್ತು, ಎಲ್ಲ ಚೆನ್ನಾಗಿತ್ತು. ಒಳಗಡೆ ಹೋದಾಗ ಈ ರೀತಿ ಎಲ್ಲ ರಂಗೋಲಿ ಬಿಟ್ಟು ಅವರು ಪೂಜೆ ಮಾಡಿಸ್ತಿದ್ರಲ್ಲ, ಸೋಮವಾರ ಅಂದ್ಬಿಟ್ಟು ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಇಷ್ಟ ಆಯ್ತಾಯಿತ್ತು. ನನಗಂತೂ ಅಲ್ಲಿಗೆ ಹೋದಾಗ ಒಂಥರ ಮನಸ್ಸು ಸಮಾಧಾನ ಅನ್ನಿಸ್ತಾಯಿತ್ತು. ಇಷ್ಟು ವಿಶಾಲವಾಗಿತ್ತು ಅಂದರೆ ಜಾಗ, ತುಂಬ ವಿಶಾಲವಾಗಿತ್ತು. ಆಮೇಲೆ ಸ್ವಲ್ಪ ನಿಶಬ್ದತೆನೇ ಇತ್ತು. ಬೇರೆಯವ್ರು ಪೂಜೆ ಮಾಡಿಸ್ತಾಯಿದ್ರು, ಒಳಗಡೆ ಪೂಜೆಗೆ ರೆಡಿ ಮಾಡ್ತಿದ್ರಲ್ಲ ಅಂತ ಅಷ್ಟು ಏನು ಸೌಂಡ್ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಒಳಗಡೆ ಎಲ್ಲ ಪೂಜೆ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ಆಚೆ ಕಡೆ ಬಂದು ಈ ರೀತಿ ಎಲ್ಲ ವೀಡಿಯೋ ಮಾಡಿದೆ. ನನ್ನ ಮಕ್ಕಳಿಬ್ಬರೂ ನಮ್ಮ ಅಮ್ಮನ ಕರ್ಕೊಂಡು ಫುಲ್ಲು ದೇವಸ್ಥಾನ ನೋಡ್ಕೊಬರ್ತೀವಿ ಅಂದ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಒಳಗಡೆ ಎಲ್ಲ ನಾವು ಅಭಿಷೇಕಕ್ಕೂ ಕೊಟ್ಟಿದ್ವಲ್ಲ, ಅದರಿಂದ ಒಳಗಡೆ ಎಲ್ಲ ಹೋಗಿ ಕೊಟ್ಬಿಟ್ಟು ಆಮೇಲೆ ಬಂದು ವೀಡಿಯೋ ಮಾಡ್ತೀವಿ. ರಂಗೋಲೆಲ್ಲ ಬಿಟ್ಟು ಈ ರೀತಿ ರೆಡಿ ಮಾಡಿದರು. ನಾನು ಹೇಳಿದ್ನಲ್ಲ, ಶ್ರೀ ಸೋಮೇಶ್ವರ ದೇವಸ್ಥಾನ ಅಂತ. ಇದು ಮದ್ದೂರು ಬಿಟ್ಟು ಮುಂದೆ ಮಾಲ್ಗಾರನಹಳ್ಳಿ ಅಂತಿರೋದು. ಅದನ್ನು ಮಾರ್ಗನಹಳ್ಳಿ ಅಂತ ಕರೆಯೋದು. ಆದರೆ ಅದ್ರ ಹೆಸರಿರೋದೇ ಮಾಲಗಾರನಹಳ್ಳಿ ಅಂತ. ಎಲ್ಲರೂ ಮಾರ್ಗನಹಳ್ಳಿ ಅಂತ ಶಾರ್ಟ್ ಫಾರ್ಮಾಗಿ ಮಾಡ್ಕೊಬಿಟ್ಟಿದ್ದಾರೆ. ಒಳಗಡೆ ಹೋದ್ವಿ, ದೇವ್ರ ಫೋಟೋ ತೆಗಿಯೋಣ ಅಂತ ಹೋದೆ. ಆದರೆ ಅವರು ರೆಡಿ ಮಾಡ್ತಾಯಿದ್ದೀವಿ, ಈಗ ತೆಗಿಬೇಡಿ ಅಂತ ಅಂದ್ಬಿಟ್ರು. ಫುಲ್ ರೆಡಿ ಆದಮೇಲೆ ತೆಗೆದ್ರಾಯ್ತು ಅಂದ್ಬಿಟ್ಟು ಫುಲ್ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರೋಣ ಅಂದ್ಬಿಟ್ಟು ನೋಡ್ಕೊಂಬರ್ತಾಯಿದ್ದೆ. ಈ ರೀತಿ ಎಲ್ಲ ಇತ್ತು. ಮೋಸ್ಟ್ಲಿ ಕಾರ್ತಿಕ್ ಸೋಮವಾರದಲ್ಲಿ ಇಡೀ ಊರಿಗೆ ಊಟ ಇರುತ್ತಂತೆ. ಹಾಗೆ ಈ ರೀತಿ ದೀಪ ಹಚ್ಚಿದ್ರು ಅನಿಸುತ್ತೆ. ಅದೆಲ್ಲ ಅಲ್ಲೇ ಇಟ್ಟಿದ್ರು, ಆಗುತ್ತಿತ್ತು. ಅಲ್ಲೆಲ್ಲ ಎಣ್ಣೆ ಎಲ್ಲ ಚೆಲ್ಲಿದ್ರಲ್ಲ, ಆ ರೀತಿ ಗೊತ್ತಾಯಿತು. ದೇವಸ್ಥಾನದ ಒಳಗಡೆ ಎಲ್ಲ ಈ ರೀತಿ ಇತ್ತು. ಅಲ್ಲಿ ಮುಂದೆನೂ ಒಂದು ಪೂಜೆ ಎಲ್ಲ ಮಾಡಿದರು. ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಲ್ಲ, ಅದನ್ನೆಲ್ಲ ಅಲ್ಲೇ ರೆಡಿ ಮಾಡ್ತಾಯಿದ್ರು. ನಾನು ಹಂಗೂ ಅವ್ರು ವೀಡಿಯೋ ಮಾಡಬೇಡಿ ಅಂದ್ರೂ ಸ್ವಲ್ಪ ಸೈಡಲ್ಲೇ ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮಾಡ್ತಿದ್ದಾಗಲೇ ಅವರು ವೀಡಿಯೋ ಮಾಡಬೇಡಿ, ಆಮೇಲೆ ಫುಲ್ಲು ರೆಡಿ ಆದಮೇಲೆ ವೀಡಿಯೋ ಮಾಡೋರಂತೆ, ಈಗ ಮಾಡೋಕ್ಕೆ ಹೋಗಬೇಡಿ ಅಂದರು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆಚೆ ಕಡೆ ಬಂದೆ, ಅಲ್ಲಿ ನವಗ್ರಹ ದೇವಸ್ಥಾನ ಇತ್ತು. ನನ್ನ ಮಗ ಮಮ್ಮಿ ಅಲ್ಲಿ ಹೋಗ್ತೀನಿ ವೀಡಿಯೋ ಮಾಡು ಅಂತ ಅಂದ. ಅದರಿಂದ ಅಲ್ಲಿ ಹೋಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹೋದೆ. ಅವನು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟು ಬಾ ಮಮ್ಮಿ ಫೋಟೋ ತೆಗಿ ಅಂತ ಕರೀತಾ ಇದ್ದ. ಅದು ನನ್ನ ಜೊತೆ ನನ್ನ ಚಿಕ್ಕ ಮಗನೂ ಬಂದು ಈ ರೀತಿ ಒಳಗಡೆ ಕರ್ಕೊಂಡು ಅವನನ್ನು ಸುತ್ತುತ್ತಾ ಇದ್ದರು. ನಾವು ಯಾರ್ಯಾರು ಹೋಗಿದ್ರು ಅಂದರೆ, ನಾನು, ನನ್ನಿಬ್ಬರು ಮಕ್ಕಳು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮಮ್ಮ, 4 ಇಷ್ಟು ಜನ ಹೋಗಿದ್ವಿ. ನಮ್ಮ ಮಮ್ಮಿನೂ ನಾವು ಹೋಗಿಲ್ಲ ಅಂದ್ಬಿಟ್ಟು, ನಾವು ಹಿಂಗೆ ಮುಡಿ ಕೊಡಬೇಕು ಅಂದ್ವಲ್ಲ ಅಂದ್ಬಿಟ್ಟು ಅವರು ಹೋಗಿರಲಿಲ್ಲ, ನಮ್ಮ ಜೊತೆನೇ ಬಂದರು. ನಾನು ಹೇಳಿದ್ನಲ್ಲ, ಅಲ್ಲಿ ಪೂಜೆ ಮಾಡಿಸ್ತಿದ್ರು ಅಂತ, ಅವ್ರು ಆ ಕಡೆ ಎಲ್ಲ ಕೂತಿದ್ರು. ಅಲ್ಲಿ ನಮ್ಮ ಅಮ್ಮವರೆಲ್ಲ
ನೋಡ್ತಿದ್ದಂಗೆ ಅಷ್ಟು ಜನ ಎಲ್ಲಿಂದ ಬಂದರು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಜನ ಬಂದರು. ಆಮೇಲೆ ಟಮಟೆ ಹಣ್ಣು ಬಿಡ್ತಿದ್ರು. ನಾವು ಹೋದಾಗ ಯಾವಾಗಲೂ ಆ ರೀತಿ ಪೂಜೆ ಮಾಡಿರಲಿಲ್ಲ. ನನಗೆ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಆ ರೀತಿ ಮಾಡಿದ್ದು. ಡೋರ್ ಹಾಕೊಂಡು ಪೂಜೆ ಮಾಡ್ತಾಯಿದ್ರು. ತೆಗೆದ ತಕ್ಷಣ ಆ ರೀತಿ ಪಂಜಿನ ಇದೆಲ್ಲ ಮಾಡಿದ್ರು. ನನಗೆ ಒಂಥರ ಮನಸ್ಸಿಗೆಲ್ಲ ಖುಷಿ ಆಯಿತು. ನಾವು ಬಂದಾಗ ಈ ರೀತಿ ಎಲ್ಲ ನೋಡೋದಕ್ಕೆ ಸಿಗ್ತಲ್ಲ. ಯಾವಾಗಲೂ ವರ್ಷಕ್ಕೊಂದ್ಸಲ ಬರ್ತೀವಿ ನಾವು, ವರ್ಷಕ್ಕೋ 2 ವರ್ಷಕ್ಕೋ ಬರೋದು. ಅದರಿಂದ ಈ ರೀತಿ ಇತ್ತು. ಆಮೇಲೆ ನಮ್ಮ ಮಮ್ಮಿ ಹಿಂದೆ ಪಟ್ಲದಮ್ಮನ ದೇವಸ್ಥಾನದಕ್ಕೂ ಹೋಗಿ ಪೂಜೆ ಮಾಡ್ಕೊಬರೋಣ ಬನ್ನಿ ಅಂತಂದರು. ಆಮೇಲೆ ಈ ರೀತಿ ದೇವ್ರಿಗೆಲ್ಲ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆಮೇಲೆ ಲಾಸ್ಟಲ್ಲೆಲ್ಲ ಊಟಕ್ಕೆ ಅಂದ್ಬಿಟ್ಟು ಎಲ್ಲ ಕೂತ್ಕೋತಿದ್ರು. ನಾವು ಹೋಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಆಮೇಲೆ ತಗ್ನಿಕಾಳು ಗೊಜ್ಜು ಮಾಡಿದರು. ಆಮೇಲೆ ಪಾಯಸ ಎಲ್ಲ ಫಸ್ಟೇ ಹಾಕಿದ್ರು. ಆಮೇಲೆ ಬಾತು, ಆಮೇಲೆ ಅನ್ನ ಸಾಂಬಾರು, ಹಪ್ಪಳ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಒಂದ್ಸಲ ದೇವ್ರನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅವ್ರಲ್ಲಿ ಏನಂದರೆ ಪೂಜೆ ಮಾಡ್ಬೇಕಾದ್ರೆ ಒಳಗಡೆ ಯಾರನ್ನೂ ಸೇರಿಸ್ತಿಲ್ಲ, ಬರೀ ಅವ್ರ ಮನೆಯವ್ರು ಮಾತ್ರ ಇದ್ದರು. ಆಮೇಲೆ ಇನ್ಯಾರನ್ನೂ ಸೇರಿಸ್ತಿಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ವಿ. ಬರಬೇಕಾದ್ರೆ ಈ ರೀತಿ ವಿಡಿಯೋ ಆಮೇಲೆ ಏನಂದರೆ ನಾನು ವಾಟ್ಸಪ್ಪಲ್ಲೂ ನಾನು ಸ್ಟೇಟಸ್ ಹಾಕಿದ್ರೆ 100ಕ್ಕಿಂತ ಜಾಸ್ತಿ ಜನ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಆಗಿಲ್ಲ. ಯಾಕೆ ನಾನು ಮಾಡ್ತಾರೆ ವಿಡಿಯೋ ಇಷ್ಟ ಆಗ್ತಾಯಿಲ್ವಾ ಏನು ಅನ್ನೋದು ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಚೆನ್ನಾಗಿದ್ರೆ ನಾನು ಮಾಡ್ತಾರೆ ವಿಡಿಯೋಗಳು. ಆಮೇಲೆ ಹೆಣ್ದೇವ್ರ ದೇವಸ್ಥಾನದ ಹತ್ರ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಬಂದು ಈ ರೀತಿ ಹೆಣ್ದೇವ್ರು ನೋಡ್ತಿದ್ರೆ ತುಂಬ ಲಕ್ಷಣವಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಅಂತಿದ್ರು ಒಂಥರ ಏನೋ ಒಂಥರ ಚೆನ್ನಾಗೈತೆ ಅಂತ. ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಇರೋದು, ಆ ಊರಲ್ಲೇ ಇರೋದ್ರಿಂದ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ ನಮ್ಮದೆಲ್ಲ. ಆಮೇಲೆ ಬಂದ್ವಿ ಬಸ್ ಸ್ಟ್ಯಾಂಡ್ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು. ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಈ ರೀತಿ ಮಾಡಿದೆ. ಆ ಕಡೆ ಇರೋದೆಲ್ಲ ನಮ್ಮ ರಿಲೇಷನ್ಸ್ ಮನೆಗಳೇ ಅಂತೆ. ಬಟ್ ನಾವು ಇನ್ನೂ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಹೋಗಿದ್ದು ಅಷ್ಟೊತ್ತಾದರೂ ಸಂಜೆ ಬರೋಷ್ಟರಲ್ಲಿ ಅಲ್ಲಿ ಪೂಜೆ ಆಗೋದೇ 2 ಗಂಟೆಗಂತೆ ಸ್ಟಾರ್ಟ್ ಆಗೋದು. ಅದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಲೇಟ್ ಆಗೋಗುತ್ತೆ ಇನ್ನು ಮನೆಗೆ ಬರೋಷ್ಟರಲ್ಲಿ ಅಂದ್ಬಿಟ್ಟು ಹೋಗಲಿಲ್ಲ. ಡೈರೆಕ್ಟ್ ಇನ್ನು ಬಸ್ ಹತ್ಕೊಂಡು ಬರೋಕ್ಕಾಗಲಿಲ್ಲ ಅಲ್ಲಿಗೆ. ಯಾರ ಮನೆಗೂ ಹೋಗಲಿಲ್ಲ. ಅಲ್ಲೇ ಪ್ರಸಾದ ಸಿಗ್ತಲ್ಲ ಅಲ್ಲೇ ತಿನ್ಕೊಂಡು ಬಂದುಬಿಟ್ವಿ. ಬಸ್ಸಲ್ಲಿ ಬರಬೇಕಾದ್ರೆ ವೀಡಿಯೋಗಳು ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಈ ರೀತಿ ವೀಡಿಯೋಗಳನ್ನ ಮಾಡಿದೆ. ಚೆನ್ನಾಗೈತೆ ನೋಡಿ. ಆಮೇಲೆ ನಾನು ಸ್ವಲ್ಪ ಬಾಗಿಲಿಗೆ, ನಮ್ಮ ಮನೆ ಬಾಗಿಲಿಗೆ ತೋರಣ ಮಾಡ್ತಾಯಿದ್ದೆ, ಅದರಿಂದ ಬ್ಯುಸಿ ಆಗಿಬಿಟ್ಟಿದೆ. ನೋಡಿ ಚೆನ್ನಾಗಿದೆಯಾ? ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ನೋಡ್ತಾಯಿರಿ.